ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ದೆಹಲಿಯ ಕರೋಲ್ ಬಾಗಲ್ಲಿರುವಂತಹ SN ಮೋಟಾರ್ಸ್ ಅಂತ ಹೇಳುವಂಥ ಒಂದು ಕಾರ್ ಡೀಲರ್ ಹತ್ರ ಬಂದಿರುವಂಥದ್ದು. ಈ ಕಾರ್ ಡೀಲರ್ ಹತ್ರ ನಿಮಗೆ ಒಂಥರ ಸ್ಟ್ಯಾಂಡರ್ಡ್ ಆಗಿರುವಂತಹ ಹಲವು ಕಾರುಗಳನ್ನು ನಾನು ನೋಡಿದೆ. ನಾನು ಆ ಕಡೆಯಿಂದ ಈ ಕಡೆ ಬರಬೇಕಂದ್ರೆ ತುಂಬ ಬೇರೆ ಬೇರೆ ಕಾರುಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ಬಂದೆ, ಬೇರೆ ಬೇರೆ ಡೀಲರ್ಗಳನ್ನು ವಿಸಿಟ್ ಮಾಡಿದೆ. ಬಟ್ ನನಗೆ ಇಲ್ಲಿ ಬಂದಾಗ ಏನೋ ಒಂಥರ ಈ ಒಂದು ವಾತಾವರಣ ಚೆನ್ನಾಗಿ ಕಾಣ್ತು. ಯಾಕೆ ಚೆನ್ನಾಗಿ ಕಾಣ್ತು ಅಂತ ಹೇಳಿದ್ರೆ, ನಾವು ಕೆಲವೊಂದು ಪ್ಲೇಸ್ಗಳೆಲ್ಲ ಹೋದಾಗ ನಾವು ನಿನ್ನೆಯಿಂದ ಅಂದರೆ ಕಳೆದ 2 ದಿನಗಳಿಂದ ನಾವು ಬೇರೆ ಬೇರೆ ಗಾಡಿಗಳನ್ನು ಹುಡುಕ್ತಾ ಬರ್ತಾ ಇದ್ವಿ. ರೋಹಿಣಿ ಸೆಕ್ಟರ್ ಆಗಿರ್ಬೋದು, ಕರೋಲ್ ಬಾಗ್ ಆಗಿರ್ಬೋದು, ಬೇರೆ ಬೇರೆ ಪ್ಲೇಸ್ಗಳೆಲ್ಲ ಹೋಗಿ ಬರ್ತಾ ಇದ್ವಿ. ಬರ್ಬೇಕಂದ್ರೆ ನನಗೆ ಕೆಲವೊಂದು ಪ್ಲೇಸ್ಗಳೆಲ್ಲಂತೂ ನಿಲ್ಲೋಣ, ಮಾತನಾಡಿಸೋಣ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಅಲ್ಲಿ ಆ ಒಂದು ವಾತಾವರಣ, ಎನ್ವೈರನ್ಮೆಂಟ್ ತುಂಬ ಇಷ್ಟ ಆಗೋಗಿತ್ತು. ಬಟ್ ಇಲ್ಲಿ ಕೂಡ ಅದೇ, ನಮಗೆ ಬರ್ಬೇಕಂದ್ರೆ ಸ್ಟ್ಯಾಂಡರ್ಡ್ ಆಗಿ ಸ್ವಲ್ಪ ಗಾಡಿಗಳನ್ನು ಮೇಂಟೈನ್ ಮಾಡೋದಾಗಿರ್ಬೋದು, ಚೆನ್ನಾಗಿರೋ ಗಾಡಿಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡೋದಾಗಿರ್ಬೋದು, ಅವ್ರ ಆಫೀಸ್ ಆ ಒಂದು ಸೆಟಪ್ ಆಗಿರ್ಬೋದು, ಎಲ್ಲ ನೋಡ್ಬೇಕಂದ್ರೆ ತುಂಬ ಇಷ್ಟ ಆಗೋಯ್ತು. ಅದಕ್ಕಾಗಿ ನಾನು ಇವತ್ತು ಇಲ್ಲಿ ವಿಡಿಯೋ ಮಾಡೋಣ ಅಂತ ಹೇಳ್ಕೊಂಡು ಮಾತನಾಡಿಸ್ಕೊಂಡು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಹಲವು ಕಾರುಗಳಿವೆ. ಪ್ರೈಸ್ ನಿಮಗೆ ಸ್ವಲ್ಪ ರೇಟ್ ಜಾಸ್ತಿ ಅಂತಾನೆ ಅನಿಸ್ಬೋದು ನಾರ್ಮಲ್ ಹುಡುಕ್ಬೇಕಂತ ಹೇಳಿದ್ರೆ. ಅದಕ್ಕಿಂತ ನೋಡಿದರೆ ಲೆಕ್ಕಾಚಾರ ಹಾಕಿದರೆ ನನಗೆ ಅದಷ್ಟು ಬೆಟರ್ ಅಂತ ಅನಿಸ್ತು. ಅಂದರೆ ನಾನು ಒಂದು ಮಾತನ್ನು ಮೊದಲೇ ಹೇಳ್ತೀನಿ ನಿಮ್ಮಲ್ಲಿ. ನಾನು ಒಂದು ಗಾಡಿನ ಇಲ್ಲಿ ಹುಡುಕ್ತಾ ಇದ್ದೆ. ನನಗೊಂದು ಸ್ವಿಫ್ಟ್ ಬೇಕಿತ್ತು ನನ್ನ ರಿಲೇಟಿವ್ ಒಬ್ಬರಿಗೆ. ತುಂಬ ಹುಡುಕಿದೆ. ಇಲ್ಲಾಂದರೆ ರಿಡ್ಸ್ ಆಗ್ತಿತ್ತು. ಅದರ ಅವರಿಗೆ ಮಾಡೆಲ್ ಬೇಕಿತ್ತು. 2016 ಮಾಡೆಲು. ನಿಮಗೆ ರೀಡ್ಸ್ 1,85,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಕಳಿಸ್ಕೊಟ್ಟ ಅದೇ ಡೀಟೇಲ್ನ ನಾನು ಇವರಿಗೆ ನೇರವಾಗಿ ಕಳಿಸ್ಕೊಟ್ಟೆ. ಬಟ್ ಗಾಡಿ ಡೀಟೇಲ್ ನೋಡ್ಬೇಕಂತ ಹೇಳಿದ್ರೆ ನನಗೆ ಒಂಚೂರು ಇಷ್ಟ ಆಗಿರಲಿಲ್ಲ. ಯಾಕೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಗಾಡಿ ಫುಲ್ ಡೆಂಟ್, ಡ್ಯಾಮೇಜ್ ಅದು ಅಂತೆಲ್ಲ ಇತ್ತು. ಅದನ್ನು ನಾವು ರೆಡಿ ಮಾಡಬೇಕು ಅಂತ ಹೇಳಿದ್ರು ಕಡಿಮೆ ಅಂದರೂ 20,000 ರಿಂದ 40,000 ರೂಪಾಯಿ ದುಡ್ಡು ಬೇಕಾಗುತ್ತೆ. ಅದೇ ಮಾಡೆಲ್ ಸ್ವಲ್ಪ ಕಡಿಮೆ ಇದ್ರೆ 2014 ಮಾಡೆಲ್ ನಾನು ರಿಡ್ಸನ್ನು ನೋಡಿದೆ, 2.5 ಲಕ್ಷ ರೂಪಾಯಿ ಹೇಳಿದರು. 2016 ಮಾಡೆಲ್ಗೆ 1,85,000, 2014 ಮಾಡೆಲ್ಗೆ 2.5 ಲಕ್ಷ ರೂಪಾಯಿ. ಇಷ್ಟು ಡಿಫ್ರೆನ್ಸ್ ನೋಡಿ. ಅಂದರೆ ಗಾಡಿಯ ಕಂಡೀಷನ್ ಮೇಲೆ ರೇಟ್ ಇಲ್ಲಿ ಫಿಕ್ಸ್ ಆಗುವಂಥದ್ದು. ಇಲ್ಲಿ ಕೂಡ ಅದೇ, ಗಾಡಿ ಚೆನ್ನಾಗಿರುವಂತಹ ಹಲವು ಗಾಡಿಗಳನ್ನು ನಾನು ನೋಡಿದೆ. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಮಗೆ ಮಾಹಿತಿ ಕೊಡಲಿಕ್ಕೆ ರವಿ ನಮ್ಮ ಜೊತೆಗೆ ಇದ್ದಾರೆ. ಇಲ್ಲಿ SN ಮೋಟಾರ್ಸ್ನ ರವಿ ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್. ಸರ್, ವೆಲ್ಕಮ್. ಓಕೆ, ನನ್ನ ಬ್ಯಾಕಲ್ಲಿರುವಂತಹ ಈ ಒಂದು ಕ್ರೇಟಾ 2019 ಮಾಡೆಲ್ ಸರ್. 2019 ಮಾಡೆಲ್ ಇದು. 2019 ಮಾಡೆಲ್ ಡೀಸೆಲ್ ಆಟೋ. ಓಕೆ, ನಿಮಗೆ ಯಾರಾದರೂ ಡೀಸೆಲ್ ಕ್ರೇಟಾ ನೀವು ಹುಡುಕ್ತಾ ಇದ್ರೆ ನಿಮಗೆ ನೇರವಾಗಿ ಇವರ ಹತ್ರ ಬರ್ಬೋದು. ರೇಟ್ ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದೇನೋ, ಆದರೆ ನಿಮಗೆ ಗಾಡಿ ನೀಟ್ನೆಸ್ ನೋಡ್ಬೇಕಂದ್ರೆ ತುಂಬ ಇಷ್ಟ ಆಗೋಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಇಲ್ಲಿ ಮೀಟರ್ ಟ್ಯಾಂಪರ್ ಮಾಡಿರುವಂಥದ್ದಲ್ಲ, ಇವರಂದ್ರೆ ಸರ್ವಿಸ್ ರೆಕಾರ್ಡ್ ಇರುವಂತಹ ಹೆಚ್ಚಿನ ಗಾಡಿಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿರುವಂಥದ್ದು. ಸರ್ವಿಸ್ ರೆಕಾರ್ಡ್ ಇರುವಂತಹ ಹಲವು ಗಾಡಿಗಳನ್ನ ಇವರು ಓಪನ್ ಆಗಿ ಹೇಳ್ತಾರೆ, ಇಂಥ ಗಾಡಿಯಲ್ಲಿ ನಿಮಗೆ ಸರ್ವಿಸ್ ರೆಕಾರ್ಡ್ ಇದೆ ಅಂತ ಹೇಳೋದನ್ನ. ಸರ್, ಪ್ರೈಸ್ 2019 मॉडल है, सनरूफ ऑटो सनरूफ है. इसका डिमांड है 1050. यस. रनिंग है इसका 74,000 ओरिजिनल जेन्युइन. बस मैं चेक कर लेता हूं. ओके, 74,000 जेन्युइन रनिंग. 74 विद सर्विस रिकॉर्ड है. 74,000. ಇದು ನೋಡಿ, ನಿಮಗೆ ಇಂಟೀರಿಯರ್ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಅಂದ್ರೆ ನಿನ್ನೆ ಮಳೆ ಬಂದ ಕಾರಣ ಸ್ವಲ್ಪ ಕೆಲವು ಗಾಡಿಗಳೆಲ್ಲ ಸ್ವಲ್ಪ ಇಲ್ಲಿ ಸಮಸ್ಯೆ ಆಗಿತ್ತು. ಯಾಕಂದ್ರೆ ನಮಗೆ ಇದು ನೋಡಿ 74,610. ಇದು ಸನ್ ರೂಫ್ ಕೂಡ ಇದೆ ಇಲ್ಲಿ ನೋಡಿ, ಸನ್ ರೂಫ್ ಕೂಡ ಇದೆ ಈ ಒಂದು ಗಾಡಿಯಲ್ಲಿ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು 10.5 ಲಕ್ಷ ಹೇಳ್ತಾ ಇದ್ದಾರೆ. 2019 ಮಾಡೆಲು. ಪ್ರೈಸ್ ಕಂಪೇರ್ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಅಂತ ನಾನು ಅನಿಸ್ತು. ಆದ್ರೂ ಗಾಡಿ ಸರ್ವಿಸ್ ರೆಕಾರ್ಡ್ ಇರೋ ಕಾರಣ ನಿಮಗೆ ಗಾಡಿನ ತುಂಬ ಟೆನ್ಷನ್ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಇನ್ನು ನೋಡ್ಬೇಕಂತ ಹೇಳಿದ್ರೆ, ಅದು ಈ ಒಂದು ಕ್ರೇಟಾ ಆದ್ಮೇಲೆ ನನ್ನ ಬ್ಯಾಕಲ್ಲಿ ಇರುವಂಥದ್ದು ಒಂದು ಡಿಸೈರ್. ಇದು ಕೂಡ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಈ ಒಂದು ಡಿಸೈರ್ ಏನಿದೆ ಇದು ಕೂಡ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದರಲ್ಲಿ ನಿಮಗೆ ಇದು ಕೂಡ ಡೀಸೆಲ್ ವೆಹಿಕಲ್. ಡೀಸೆಲ್ 17 ಮಾಡೆಲ್, 2017 ಮಾಡೆಲ್. ಇದು ಡೀಸೆಲ್. ಇದು VDI ಆಪ್ಷನ್, VDI ಆಟೋಮೆಟಿಕ್. ಇದು ಕೂಡ ಆಟೋಮೆಟಿಕ್ ವೆಹಿಕಲ್. ಇದು ಯಾರಾದ್ರೂ ಆಟೋಮೆಟಿಕ್ ಡಿಸೈರ್ ಹುಡುಕ್ತಾ ಇದ್ರೆ, ಈ ಡೀಸೆಲ್ ಹುಡುಕ್ತಾ ಇದ್ರೆ ನಿಮಗೆ ಈ ಒಂದು ಗಾಡಿನ ಪರ್ಚೇಸ್ ಮಾಡಬಹುದು ಅಂತ ಹೇಳುವಂಥದ್ದು. ಗಾಡಿ ಇದು ಕೂಡ ತುಂಬಾನೇ ನೀಟ್ ಆಗಿದೆ. ಸರ್, कितना किलोमीटर ನಿಮಗೆ? इसका है रनिंग 65 ವಿತ್ ಸರ್ವಿಸ್ ರೆಕಾರ್ಡ್. 65 ವಿತ್ ಸರ್ವಿಸ್ ರೆಕಾರ್ಡ್ ಇರುವಂತಹ ಗಾಡಿ. ನೀವು ಬರೋದಕ್ಕಿಂತ ಮೊದಲು ಗಾಡಿಯ ಸರ್ವಿಸ್ ಅಂದ್ರೆ ಶೋರೂಮ್ ಹಿಸ್ಟ್ರಿ ಬೇಕಂದ್ರೆ ಚೆಕ್ ಮಾಡ್ಕೊಂಡೇ ಬರ್ಬೋದು. ಇದರ ಗಾಡಿಯ ನಂಬರ್ ಹೇಗೂ ನಿಮಗೆ ವಿಡಿಯೋದಲ್ಲಿ ಕಾಣಿಸಿಗುತ್ತೆ. ಈ ಒಂದು ಗಾಡಿನ ನಿಮಗೆ ನೇರವಾಗಿ ಹುಡುಕೊಂಡೇ ಬರ್ಬೋದು. ನಿಮಗೆ ಗಾಡಿ ಹೇಗಿದೆ, ಇದರ ಸರ್ವಿಸ್ ರೆಕಾರ್ಡ್ ಏನಿದೆ ಅಂತೆಲ್ಲದನ್ನ ನಿಮಗೆ ನೇರವಾಗಿ ಹುಡುಕೊಂಡೇ ಬರ್ಬೋದು. ಅಂದ್ರೆ ಟ್ಯಾಂಪರ್ ಮಾಡೇ ಆಯ್ತಾ. ನಾವು ನೋಡಿರುವಂತಹ ಹಲವು ಗಾಡಿಗಳಲ್ಲಿ ನಾನು ಒಂದು ಇನೋವಾದ ಬಗ್ಗೆ ಊರವರಿಗೆ ಒಬ್ಬರಿಗೆ ಮಾಹಿತಿ ಕಳಿಸಿದ್ದೆ, ಜೊತೆಗೆ ಒಂದು ಕ್ರೇಟಾ ಕಳಿಸಿದ್ದೆ. ಕ್ರೇಟಾದಲ್ಲಿ ನಾವು ನೋಡ್ಬೇಕಂತ ಹೇಳಿದ್ರೆ 54,000 ಕಿಲೋಮೀಟರ್ ಓಡಿತ್ತು. ಆದರೆ ಅದರ ಒರಿಜಿನಲ್ ರನ್ನಿಂಗ್ ಅಂತ ಹೇಳುವಂಥದ್ದು 1,70,000 ಓಡಿತ್ತು. ಈ ರೀತಿ ಹಲವು ಮೋಸಗಳು ನಡೀತಾ ಇರುತ್ತೆ. ಅಂಥದ್ರಲ್ಲಿ ಕೆಲವೊಂದು ಸರ್ವಿಸ್ ರೆಕಾರ್ಡ್ ಇರುವಂಥ ಗಾಡಿನ ಒಂದು 10,000 50,000 ಜಾಸ್ತಿ ಆದ್ರೂ ಪರವಾಗಿಲ್ಲ,
ಗಾಡಿ ನೀಟಾಗಿರೋ ಗಾಡಿನ ಹುಡುಕೋದೆ ಯಾವತ್ತಿಗೂ ಸೇಫ್ ಅಂತ ಹೇಳೋ ಒಂದು ಮಾತನ್ನು ಕೂಡ ನೆನಪಿಸ್ತಾ ಇದ್ದೀನಿ. ನೋಡಿ ನನ್ನ ಬ್ಯಾಕಲ್ಲಿ ಇನ್ನೊಂದು ಹೋಂಡಾ ಬ್ರಿಯೋ ಇದೆ. ಈ ಬ್ರಿಯೋದ ಮಾಹಿತಿ ಕೇಳ್ತಿಲ್ಪಲ್ಲ? 2012 ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್. ಓಕೆ, ಪ್ಯೂರ್ ಪೆಟ್ರೋಲ್ ಇರುವಂತದ್ದು, CNG ಏನಿಲ್ಲ, ಪ್ಯೂರ್ ಪೆಟ್ರೋಲ್. 2012 ಮಾಡೆಲ್. RC ಓನರ್? ಫಸ್ಟ್ ಓನರ್. ಪ್ರೈಸ್ इसका है 195. 1,95,000 ರೂಪಾಯಿಗೆ ಈ ಒಂದು ಪೆಟ್ರೋಲ್ ಬ್ರಿಯೋ ಸಿಗ್ತಾ ಇದೆ ನಿಮ್ಗೆ. ಸರ್ रनिंग है इसका. ಇದು ಇಂಟೀರಿಯರ್ ಕೂಡ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾವ ರೀತಿಯಲ್ಲಿ ನಿಮ್ಗೆ ಕಂಪನಿಯಿಂದ ಬಂದಿರುತ್ತೋ ಸೀಟ್ ಎಲ್ಲ ಅದೇ ರೀತಿ maintain ಮಾಡ್ಕೊಂಡಿದ್ದಾರೆ. 56. ಅದು 56 ವಿತ್ ರೆಕಾರ್ಡ್, ಸರ್ವಿಸ್ ರೆಕಾರ್ಡ್. मिल जाएगा. ಸರ್ವಿಸ್ ರೆಕಾರ್ಡ್ ಇರುವಂತಹ ನಿಮ್ಗೆ ಗಾಡಿ ಇದು. ಯಾಕಂದ್ರೆ ಕೆಲವೊಂದು ಗಾಡಿಗಳಲ್ಲಿ ನಿಮ್ಗೆ ಸರ್ವಿಸ್ ರೆಕಾರ್ಡ್ ಇರೋದಿಲ್ಲ. ಅಂತದ್ರಲ್ಲಿ ನಿಮ್ಗೆ ಏನಾದ್ರು ಹೋಂಡಾ ಬ್ರಿಯೋ ನೀವು ಹುಡುಕ್ತಾ ಇದ್ರೆ ಚೆನ್ನಾಗಿದೆ ಅಂತ ಅನಿಸ್ಬಹುದು. ನಿಮ್ಗೆ ಟೈರ್ ಕೂಡ ಚೆನ್ನಾಗೇ ಇದೆ, ಟೈರ್ ಏನೋ ಮಾಡಿಲ್ಲ, ಟೈರ್ ಕೂಡ ಚೆನ್ನಾಗಿದೆ. ಓಕೆ, ಎಲ್ಲ ನಿಮ್ಗೆ ಸರ್ವಿಸ್ ರೆಕಾರ್ಡ್ ಇರೋ ಕಾರಣ ನಿಮ್ಗೆ ನೇರವಾಗಿ ಪರ್ಚೇಸ್ ಮಾಡ್ಕೋಬಹುದು. ಬಟ್ ಒಂದಂದ್ರೆ ದೆಹಲಿ ಕಾರ್ ಅಂತ ಹೇಳ್ಬೇಕಾದ್ರೆ ಕೆಲವೊಂದು ಪ್ಲೇಸ್ಗಳಲ್ಲಿ ಸಣ್ಣ ಪುಟ್ಟ ಟಚ್ ಅಪ್ ಎಲ್ಲ ಇದೇ ಇರುತ್ತೆ. ಈ ರೀತಿ ಬಂಪರ್ ಟಚ್ ಆಗುವಂಥದ್ದು, ಸ್ಕ್ರಾಚ್ ಬೀಳುವಂಥದ್ದು ಅದು ಇದೇ ಇರುತ್ತೆ. ನೀವು ಅದನ್ನು ಸಿಗೋದೇ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಶೋರೂಮ್ ಇಂದಾನೆ ಗಾಡಿ ತಗೋಬೇಕಷ್ಟೇ. ಇನ್ನು 2019 ಮಾಡೆಲ್ ಪೆಟ್ರೋಲ್. ಓಕೆ, ಇನ್ನೊಂದು ಪೆಟ್ರೋಲ್ ಕ್ರೇಟಾ ಇದೆ ನನ್ನ ಸೈಡ್ ಅಲ್ಲಿ. 2019 ಮಾಡೆಲ್, ಮ್ಯಾನುವಲ್ ಟ್ರಾನ್ಸ್ಮಿಷನ್. ಇದು ಪೆಟ್ರೋಲ್ ಕ್ರೇಟಾ. ಇದು 1.6 है ऑटो. ओ सनरूफ. ಓಕೆ, ಇದು ಕೂಡ ಅಷ್ಟೇ 1.6 ಸನ್ರೂಫ್ ಇದೆ. ಬಟ್ ಸ್ವಲ್ಪ ಮಳೆ ಬಂದ ಕಾರಣ ಈ ರೀತಿ ಸ್ವಲ್ಪ ಎಲ್ಲ ಇದಾಗಿದೆ. ಅಂದ್ರೆ ರಾತ್ರಿ ತುಂಬಾ ಮಳೆ ಬಂದಿತ್ತು ಈ ಏರಿಯಾದಲ್ಲಿ. ಅದ ಕಾರಣ ನಿಮ್ಗೆ ಧೂಳೆಲ್ಲ ಸ್ವಲ್ಪ ಹಿಡಿದು ಬಿಟ್ಟಿದೆ. ಈ ಗಾಡಿ ನೋಡಿ, ಇದು ಪೆಟ್ರೋಲ್ ಗಾಡಿ ಆದ್ರೂ ಇದು ಕೂಡ ಅಷ್ಟೇ 45. ಸರಿ, 45 ಒರಿಜಿನಲ್ ಜೆನ್ಯೂನ್ ಸರ್ವಿಸ್ ರೆಕಾರ್ಡ್. ಸರ್ವಿಸ್ ರೆಕಾರ್ಡ್. ಓಕೆ, ಇದು ಕೂಡ ಅಷ್ಟೇ ನಿಮ್ಗೆ 45,000 ಮಾತ್ರ, ಬರೀ 45,000 ರನ್ ಆಗಿರುವಂತಹ ಗಾಡಿ ಇದು. ಇದು ಸರ್ವಿಸ್ ರೆಕಾರ್ಡ್ ಸಿಗುತ್ತೆ ಅಂತಾನು ಹೇಳಿದ್ರು. 45 ವಿತ್ ಸರ್ವಿಸ್ ರೆಕಾರ್ಡ್, ಶೋರೂಮ್ ಟ್ರ್ಯಾಕ್. ಓಕೆ, ಶೋರೂಮ್ ಟ್ರ್ಯಾಕ್, ಸರ್ವಿಸ್ ಟ್ರೀ. ಓಕೆ, ನಿಮ್ಗೆ ಸೀಟ್ ಕೂಡ ಅಷ್ಟೇ ಲಕ್ಸುರಿ ಆಗಿದೆ. ಸರ್ ಪ್ರೈಸ್ इसका 1050. 10,50,000 ಪ್ರೈಸ್ ಹೇಳ್ತಾ ಇದ್ದಾರೆ. ಸರ್ವಿಸ್ ರೆಕಾರ್ಡ್ ಇರೋ ಗಾಡಿನ ನಿಮ್ಗೆ ಕಡಿಮೆ ಓಡಿರೋ ಗಾಡಿ ಬೇಕಂತ ಯಾರಾದ್ರೂ ಅನ್ಕೊಂಡ್ರೆ ನೇರವಾಗಿ ಇಲ್ಲಿಗೆ ಬರ್ಬೋದು. 2019 ಮಾಡೆಲ್ ಇದು. ನಿಮ್ಗೆ ಮ್ಯಾಗ್ ವೀಲ್ ಕಡೆ ಅಂದ್ರೆ ಅಲಾಯ್ ವೀಲ್ ಕೂಡ ಹಾಕಿರುವಂತದ್ದು. ನಿಮ್ಗೆ ಈ ಒಂದು ಗಾಡಿ ನಿಮ್ಗೇನೋ ಲಾಸ್ ಆಗ್ಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ. ಇಂಜಿನ್ ರೂಮ್ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿ ನೋಡಿ ನಿಮ್ಗೇನೆ ಕಾಣಿಸಿಗುತ್ತೆ ಯಾವ ರೀತಿ ಇದೆ ಅಂತ ಹೇಳೋದನ್ನ ನಿಮ್ಗೇನೆ ನೋಡ್ಕೋಬಹುದು, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳೋದನ್ನ. ಇದು ನೋಡಿ ನನ್ನ ರೈಟ್ ಸೈಡ್ ಅಲ್ಲಿ ಇರುವಂತದ್ದು, ಇದು ZDI ವೇರಿಯಂಟ್ ಅಂದ್ರೆ ಡೀಸೆಲ್ ವೇರಿಯಂಟ್ 2017 ಸಿಯಾಜ್. ಯಾರಾದ್ರೂ ಸಿಯಾಜ್ ನಿಮ್ಗೆ ಜೆನ್ಯೂನ್ ಆಗಿರುವಂತಹ ಗಾಡಿ ಹುಡುಕ್ತಾ ಇದ್ರೆ ನೇರವಾಗಿ ಇವರ ಹತ್ರ ಬರ್ಬಹುದು. ಅಂದ್ರೆ ZDI ವೇರಿಯಂಟ್ ಇದು ನಿಮ್ಗೆ ಟಾಪ್ ಎಂಡ್ ವೇರಿಯಂಟ್ ಗಿಂತ ಒಂದು ಸ್ಟೆಪ್ ಕೆಳಗಡೆ ಇರುವಂತದ್ದು. ZDI ಪ್ಲಸ್ ಬರೋದಕ್ಕಿಂತ ZDI ವೇರಿಯಂಟ್ ಬಂದಿರುವಂತದ್ದು ಟಾಪ್ ಎಂಡ್ ಅಂತಾನೆ ಹೇಳ್ಬಹುದು. ನಾರ್ಮಲ್ ಆಗಿ ನಿಮ್ಗೆ ವಿತ್ ಸರ್ವಿಸ್ ರೆಕಾರ್ಡ್ ಇರುವಂತದ್ದು 63,000 ರನ್ನಿಂಗ್ ಇರುವಂತದ್ದು. ವಿತ್ ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಕೂಡ ಇದೆ ಇದರಲ್ಲಿ ಈ ಗಾಡಿನಲ್ಲಿ. ಸರ್ ಪ್ರೈಸ್ इसका 590 ಡಿಮಾಂಡ್. ಓಕೆ, 5,90,000 ರೂಪಾಯಿ ಇದಕ್ಕೆ ನೀವು ಇವರು ಡಿಮಾಂಡ್ ಮಾಡ್ತಾ ಇರುವಂತ ಪ್ರೈಸ್. ನಿಮ್ಗೆ ನಿಮ್ಮ ರೇಟಲ್ಲಿ ಬಂದು ನೀವು ಡೀಲ್ ಮಾಡ್ಕೊಳ್ಳಿ, ಈ ಗಾಡಿನ ಆರಾಮವಾಗಿ ತಗೋಬಹುದು. ಯಾಕಂದ್ರೆ ನಾನು ಇಲ್ಲಿ ನೋಡಿದ್ರೆ ನನಗೆ ಖುಷಿಯಾಗಿರೋ ಅಂತ ಹೇಳಿದ್ರೆ ಗಾಡಿ ನೀಟಾಗಿ ಮೈಂಟೈನ್ ಮಾಡ್ಕೊಂಡಿದ್ದಾರೆ. ಗಾಡಿ ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿದ್ರೆ ಇಂಜಿನ್ ಅಷ್ಟು ಸಾಫ್ಟ್ ಆಗಿ ಇಂಜಿನ್ ಕೂಡ ಸೌಂಡ್ ಇದೆ. ಯಾಕಂದ್ರೆ ಇಲ್ಲಾಂದ್ರೆ ಇಷ್ಟು ಡೀಸೆಲ್ ಗಾಡಿ ಎಲ್ಲ ನಿಮ್ಗೆ ಸಾಫ್ಟ್ ಆಗಿ ಇರುತ್ತೆ ಅಂತ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತದ್ರಲ್ಲಿ ಇದರ ಇಂಜಿನ್ ರೂಮ್ ಕೂಡ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹೇಳೋದನ್ನ. ಸ್ವಲ್ಪ ಡಸ್ಟ್ ಇದೆ, ಡಸ್ಟ್ ಅಂದ್ರೆ ಇಲ್ಲಿ ರೋಡ್ ಸೈಡ್ ಇಟ್ಟಿರೋ ಕಾರಣ ಡಸ್ಟ್ ಇರುವಂತದ್ದು. ಇಲ್ಲಾಂದ್ರೆ ನಿಮ್ಗೆ ಅಂತೂ ಚೆನ್ನಾಗೇ ಇದೆ. ನನ್ನ ಪಕ್ಕದಲ್ಲಿ ಇನ್ನೊಂದು ಸ್ಕಾರ್ಪಿಯೋ ಇದೆ. 2015 ಮಾಡೆಲ್ ಸ್ಕಾರ್ಪಿಯೋ S10. ಸ್ಕಾರ್ಪಿಯೋ ಇರುವಂತದ್ದು S10 2015 ಮಾಡೆಲ್. ಸಿಂಗಲ್ ಓನರ್ 65 ವಿತ್ ಸರ್ವಿಸ್ ರೆಕಾರ್ಡ್. ಓಕೆ, 65 ವಿತ್ ಸರ್ವಿಸ್ ರೆಕಾರ್ಡ್. ಅಂದ್ರೆ ನಾನು ನೋಡಿ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ರಲ್ಲಿ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಕೂಡ ಸರ್ವಿಸ್ ರೆಕಾರ್ಡ್ ಇದೆ. ಕೆಲವೊಂದು ಶೋರೂಮ್ಗಳಲ್ಲಿ ಸರ್ವಿಸ್ ರೆಕಾರ್ಡ್ ಇದೆ ಅಂತ ಹೇಳ್ತಾರೆ, ಬಟ್ ಇಲ್ಲ, ಸಿಗೋದಿಲ್ಲ. ಇಲ್ಲಿ ಬಂದಾಗ ನೀವು ನಾನು ಫಸ್ಟ್ ಅದಕ್ಕೆ ಕೇಳಿರುವಂಥದ್ದು, ನಮ್ಮಲ್ಲಿ ಇರುವಂಥ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲೂ ಸರ್ವಿಸ್ ರೆಕಾರ್ಡ್ ಇದೆ. ಇಲ್ಲ ಅಂತ ಹೇಳಿದ್ರೆ ಒಂದೆರಡು ಗಾಡಿಗಳು ನಿಮಗೆ ಸರ್ವಿಸ್ ರೆಕಾರ್ಡ್ ಸಿಗೋಕ್ಕೆ ಚಾನ್ಸಸ್ ಇಲ್ಲ. ಬಾಕಿ ಎಲ್ಲ ಗಾಡಿಗಳಲ್ಲಿ ಸರ್ವಿಸ್ ರೆಕಾರ್ಡ್ ಇದೆ. ನಾವು ಸರ್ವಿಸ್ ರೆಕಾರ್ಡ್ ಚೆಕ್ ಮಾಡ್ಕೊಂಡು ಮಾತ್ರ ನಾವು ನಮ್ಮ ಇಲ್ಲಿ ಗಾಡಿನ ಸೇಲ್ ಮಾಡೋದು ಅಂತ ಹೇಳಿದ್ರು. ಅಂತದ್ರಲ್ಲಿ ಇದು ನೋಡಿ 2015 ಮಾಡೆಲ್ S10 ವೇರಿಯಂಟ್ ಇದು. ಸ್ಕಾರ್ಪಿಯೋ S10. ಓಕೆ, ಪ್ರೈಸ್ का है 785. ಓಕೆ, 785 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ನಿಮ್ಮ ರೇಟಲ್ಲಿ ನಿಮ್ಗೆ ಏನಾದರೂ ಸ್ಕಾರ್ಪಿಯೋ ಹೋಗ್ತಾ ಇದ್ರೆ ನಿಮ್ಮ ರೇಟಲ್ಲಿ ಬಂದು ಇದನ್ನ ಡೀಲ್ ಮಾಡ್ಕೊಂಡು ಹೋಗ್ಬೋದು. ಇದು ನನ್ನ ಬ್ಯಾಕ್ ಅಲ್ಲಿ ಇರುವಂತಹ ಈ ಒಂದು ಗಾಡಿ, ಇದು ಕೂಡ ಸೇಲ್ ಆಯ್ತು, ಜಸ್ಟ್ ಇವಾಗ ಸೇಲ್ ಆಯ್ತು. ಆಂಧ್ರಕ್ಕೆ ಹೋಗುತ್ತೆ ಅಂತ ಅನ್ಸ್ತಾ ಇದೆ. ನಾವು ಲಾಸ್ಟ್ ಟೈಮ್ ಅಲ್ಲಿ ಕರೋಲ್ ಬಾಗಲ್ಲಿ ಬಂದಾಗ ಆ ಒಂದು XV500 ಅದು ಕೂಡ ಆಂಧ್ರಕ್ಕೆ ಹೋಗಿತ್ತು. ಇದು ಕೂಡ ಆಂಧ್ರಕ್ಕೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನು ನಾನು ಈ ಒಂದು ವಿಡಿಯೋದಲ್ಲಿ ಇದರ ಮುಂದುವರಿದ ಭಾಗವಾಗಿ ಎರಡನೇ ಭಾಗದಲ್ಲಿ ನಿಮ್ಗೆ ಇನ್ನೂ ಹಲವು ಗಾಡಿಗಳನ್ನು ತೋರಿಸ್ತಾ ಹೋಗ್ತೀನಿ.
ಇದರಲ್ಲಿ ನಿಮಗೆ ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕಿದರೆ ತುಂಬ ಅಂದರೆ ತುಂಬ ಲಾಂಗ್ ಆಗುತ್ತೆ. ಅದಕ್ಕಾಗಿ ನಾನು ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಉಳಿದ ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ಸೆಕೆಂಡ್ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಎಲ್ಲ ವಿಡಿಯೋಗಳು ಇನ್ನೂ ಬರುತ್ತೆ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು, ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ.